ನಮಸ್ತೆ ಕನ್ನಡ ನಾಡಿನ ಜನತೆಗೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಇದು ನನ್ನ ಮೊದಲ ವಾಯ್ಸ್ ಓವರ್ ಬ್ಲಾಗ್ ಆಗಿರುತ್ತೆ. ಅಂದರೆ ನಾನು ಫಾರ್ ದ ಫಸ್ಟ್ ಟೈಮ್ ನನ್ನ ಬ್ಲಾಗಿಗೆ ನನ್ನ ವಾಯ್ಸನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ಯಾರ್ಯಾರು ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಮಾರ್ನಿಂಗ್ 5 ಗಂಟೆಯ ಬೆಳಗ್ಗಿನ ದಿನಚರಿ ಆಗಿರುತ್ತೆ. ಬೆಳಗ್ಗೆ 5 ಗಂಟೆಗೆ ಏಳೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂದರೆ ತುಂಬ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗೆ ವಾತಾವರಣ ಕೂಡ ತುಂಬ ಕೂಲ್ ಆಗಿರುತ್ತೆ. ನಮ್ಮ ಹಳ್ಳಿಗಳ ಕಡೆ ಸಹಜವಾಗಿ ಹಿರಿಯರು ಏನು ಹೇಳ್ತಾರೆ ಅಂದರೆ ಬೆಳಗಿನ ವಾತಾವರಣದ ಗಾಳಿಯನ್ನು ಸೇವಿಸಬೇಕು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಬೆಳಗಿನ ವಾತಾವರಣ ನೋಡೋದೇ ಒಂಥರ ಖುಷಿ, ಒಂಥರ ಸಮಾಧಾನ. ಯಾಕಂದರೆ ಇಡೀ ದಿನ ಒಂಥರ ಗೋಜು ಗಲಿಬಿಲಿ ಈ ಥರ ಇರುತ್ತೆ. ಬಟ್ ಮಾರ್ನಿಂಗ್ ಆ ಥರ ಎಲ್ಲ ತುಂಬ ವಾತಾವರಣ ಪ್ರಶಾಂತವಾಗಿರುತ್ತೆ, ಹಾಗೆ ಮನಸ್ಸಿಗೆ ಕೂಡ ನೆಮ್ಮದಿ ಕೊಡುತ್ತೆ. ಹಾಗೆ ಸಹಜವಾಗಿ ನಮ್ಮ ಹಳ್ಳಿಗಳ ಕಡೆ ಬೆಳಗಿನ ವಾತಾವರಣ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಹಕ್ಕಿಗಳ ಚಿಲಿಪಿಲಿ ಆ ಥರ ಕೇಳೋಕೆ ಮನಸ್ಸಿಗೆ ಖುಷಿ ಆಗುತ್ತೆ. ನೀವು ಬೇಕಾದರೆ ನೀವು ಹಳ್ಳಿಯವರಾಗಿದ್ದರೆ ಒಂದ್ಸರಿ ಬೇಕಾದರೆ ಟ್ರೈ ಮಾಡಿ. ಆದಷ್ಟು ಬೆಳಗ್ಗೆ 4 ಅಥವಾ 5 ಗಂಟೆ ಒಳಗಡೆ ಏಳಕ್ಕೆ ಟ್ರೈ ಮಾಡಿ. ಆವಾಗ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಹಾಗೆ ಇಡೀ ದಿನ ಕೂಡ ನಿಮ್ಮ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಬೇಕಿದ್ರೆ ಒಂದ್ಸರಿ ಟ್ರೈ ಮಾಡಿ. ನಮ್ಮ ಮೈಂಡು ಫ್ರೆಶ್ ಆಗೋದ್ರಿಂದ ಇವತ್ತಿನ ದಿನ ನಾವು ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋ ಉತ್ಸಾಹ ತುಂಬುತ್ತೆ. ಹಾಗೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಕೂಡ ಎಲ್ಲ ಸ್ಟ್ರೆಸ್ಸು ಕೂಡ ಕಡಿಮೆ ಆಗುತ್ತೆ. ಸಾಮಾನ್ಯವಾಗಿ ನಮ್ಮ ಹಳ್ಳಿಗಳ ಕಡೆ ಎಷ್ಟೇ ಕೆಲಸ ಇದ್ದರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣವೇ ಮೊದಲು ಮಾಡೋ ಕೆಲಸ ಅಂದರೆ ಅದು ಅಂಗಳ ಗುಡಿಸೋದು, ಹಾಗೆ ನೀರು ಹಾಕೋದು, ಹೊಸ್ಲು ತೊಳೆಯೋದು, ರಂಗೋಲಿ ಹಾಕೋದು, ಅರಿಶಿನ ಕುಂಕುಮ ಹಚ್ಚೋದು, ಹಾಗೆ ಹೂ ಮುಡಿಸೋದು, ಇದನ್ನೇ ಫಸ್ಟ್ ಮಾಡ್ತಾರೆ. ಇಲ್ಲಿ ಎಲ್ಲರ ಮನೆಗಳಲ್ಲೂ ಕೂಡ ಇದೇ ಥರ ಮಾಡೋದು. ನಾನು ಕೂಡ ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣವೇ ಅಂಗಳ ಗುಡಿಸಿ, ನೀರು ಹಾಕಿ, ಹೊಸ್ಲು ತೊಳೆದು, ರಂಗೋಲಿ ಹಾಕಿ, ಹಾಗೆ ಅರಿಶಿನ ಕುಂಕುಮ ಏರಿಸಿ ಹೂ ಮುಡಿಸ್ತೀನಿ. ಪ್ರತಿದಿನ ಬೆಳಗ್ಗೆ 6 ಗಂಟೆ ಒಳಗಡೆ ಈ ಥರ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅನ್ನೋ ನಂಬಿಕೆ ಇದೆ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ ಈ ಕೆಲಸ ಮಾಡೋದ್ರಿಂದ ಮನೆಗೆ ಒಂಥರ ಹೊಸ ಕಳೆ ಬಂದಂಗೆ ಆಗುತ್ತೆ. ನಮಗೂ ಕೂಡ ಅಷ್ಟೇ ಸಮಾಧಾನ ಕೂಡ ಇರುತ್ತೆ. ನಾವು ಯಾವುದೇ ಒಂದು ಕೆಲಸನ ಮಾಡಬೇಕಾದ್ರೂ ತುಂಬ ಶ್ರದ್ಧೆಯಿಂದ ಕೆಲಸನ ಮಾಡಬೇಕು. ಆಗ ನಮಗೆ ದೇವರು ಯಾವುದೋ ಒಂದು ರೂಪದಲ್ಲಿ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ತುಳಸಿ ಗಿಡಕ್ಕೆ ಈ ಥರ ಹೂವು ಏರಿಸೋದ್ರಿಂದ ತುಳಸಿ ಗಿಡ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ. ಇವತ್ತು ಸ್ವಲ್ಪ ಹೂ ಕಮ್ಮಿ ಇತ್ತು, ಹಾಗಾಗಿ ಸ್ವಲ್ಪ ಕಮ್ಮಿ ಮುಡಿಸಿದ್ದೀನಿ. ಹಾಗೆ ಹೊಸ್ತಿಲಿಗೂ ಸಮೇತ ಹೂ ಮುಡಿಸಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸ್ವಲ್ಪ ಚುಮ್ಮು ಬೆಳಕು ಹರಿತಿದ್ದಂಗೆ ಹಕ್ಕಿಗಳ ಕಲರವ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೇಳಿಸ್ಕೊಳ್ಳೋಕ್ಕೆ ಕಿವಿಗೆ ತುಂಬ ಇಂಪಾಗಿರುತ್ತೆ. ನೋಡಿ, ಈಗ ನಾನು ರಂಗೋಲಿ ಹಾಕೋ ಟೈಮಲ್ಲಿ ಸ್ಟಾರ್ಟ್ ಆಯಿತು. ಎಷ್ಟು ಚೆನ್ನಾಗಿರುತ್ತೆ ಅಂತ ಕೇಳಿಸ್ಕೊಳ್ಳಿ.
ಕೇಳಿಸ್ಕೊಂಡ್ರಲ್ಲ, ಇಡೀ ದಿನ ಕೂಡ ಹಿಂಗೆ ಹೋಗುತ್ತೆ. ಕೇಳೋಕೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ನಾನು ಪ್ರತಿದಿನ ರಂಗೋಲಿ ಹಾಕಿ ಆದಮೇಲೆ ಈ ಥರ ಅರಿಶಿನ ಕುಂಕುಮನ ಹಾಕ್ತೀನಿ. ಈ ಥರ ಅರಿಶಿನ ಕುಂಕುಮ ಹಚ್ಚೋದ್ರಿಂದ ಏನೇನು ಪ್ರಯೋಜನಗಳು ಇದೆ ಅಂದರೆ, ಯಾರದೇ ಕೆಟ್ಟ ದೃಷ್ಟಿ ಕೂಡ ಮನೆ ಮೇಲ್ಗಡೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿದಿನ ನಾನು ಕೂಡ ರಂಗೋಲಿ ಹಾಕಿ ಆದಮೇಲೆ ಈ ಥರ ಅರಿಶಿನ ಕುಂಕುಮನ ಹಚ್ತೀನಿ. ನಿಮಗೆ ಯಾರಿಗೆಲ್ಲ ಗೊತ್ತಿರಲಿಲ್ಲ, ದಯವಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕಿ ಆದಮೇಲೆ ಈ ಥರ ಅರಿಶಿನ ಕುಂಕುಮ ಹಚ್ಚಿ. ನಿಮ್ಮ ಮನೆ ಮೇಲ್ಗಡೆನೂ ಕೂಡ ಯಾರ ಕೆಟ್ಟ ದೃಷ್ಟಿನೂ ಬೀಳೋದಿಲ್ಲ. ನಂತರ ಸಗಣಿ ಗುರ್ಚಿನ ಮಾಡಿ ಇಟ್ಟು ಅದಕ್ಕೆ ಹೂ ಮುಡಿಸ್ತೀನಿ. ನನ್ನ ರಂಗೋಲಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಆದಮೇಲೆ ನಾನು ಕೂಡ ಸ್ನಾನ ಮಾಡಿದೆ. ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಎಲ್ಲ ಆಯಿತು. ಇನ್ಮೇಲೆ ತಿಂಡಿ ತಿಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಮಾಡ್ಕೋಬೇಕು. ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ಲಾಗ್. ದಯವಿಟ್ಟು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ.